ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಉಡುಪಿ ಜಿಲ್ಲೆಯ ಸಾಣೂರು ತಾಲೂಕಿನಲ್ಲಿ ಮುರತಂಗಡಿ ರಾಷ್ಟ್ರೀಯ ಹೆದ್ದಾರಿ 169 ಸರ್ವಿಸ್ ರೋಡ್ನಲ್ಲಿ ಬಿರುಕು, ಆತಂಕದಲ್ಲಿ ಜನತೆ. ಸಾಣೂರು ಮುರತ್ತಂಗಡಿ ರಾಷ್ಟ್ರೀಯ ಹೆದ್ದಾರಿ 169 ಸರ್ವಿಸ್ ರೋಡ್ನಲ್ಲಿ ಬಿರುಕು, ಆತಂಕದಲ್ಲಿ ಜನತೆ. ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರತಂಗಡಿ ಪರಿಸರದಲ್ಲಿ 800 ಮೀಟರ್ ಸರ್ವಿಸ್ ರಸ್ತೆ ಕಾಮಗಾರಿ ಕಳೆದ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ವ್ಯಾಪಕ ಪ್ರತಿಭಟನೆ ಮತ್ತು ತೀವ್ರ ಜನಾಗ್ರಹದ ಕಳೆದ 3 ತಿಂಗಳ ಹಿಂದೆ ಸರ್ವಿಸ್ ರಸ್ತೆಗೆ ಡಾಂಬರೀಕರಣ ಮಾಡಿದ್ದರು. ಇದೀಗ ಸರ್ವಿಸ್ ರಸ್ತೆಯ ಮಧ್ಯಭಾಗದಲ್ಲಿ ಸುಮಾರು 50 ಮೀಟರ್ ಉದ್ದಕ್ಕೆ ಬಿರುಕು ಬಿಟ್ಟಿದ್ದು, ದಿನಂಪ್ರತಿ ಬ್ಯಾಂಕ್ ಆಫ್ ಬರೋಡಾ ಸಾಣೂರು ಶಾಖೆ ಹತ್ತಿರದ ಸಾಣೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಮುದ್ದಣ್ಣ ನಗರ ಪರಿಸರಕ್ಕೆ ಓಡಾಡುವ ಜನತೆ, ವಾಹನ ಚಾಲಕರು ರಸ್ತೆ ಕುಸಿಯುವ ಆತಂಕದಲ್ಲಿ ಸಂಚರಿಸುತ್ತಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಕಟ್ಟಡದ ಪಕ್ಕದ ಜಮೀನಿನಲ್ಲಿ ಸರ್ವಿಸ್ ರಸ್ತೆಯ ಬದಿಯಲ್ಲಿಯೇ ತೆರೆದ ಬಾವಿ ಇದ್ದು, ಸುಮಾರು 6 ಅಡಿ ಎತ್ತರಕ್ಕೆ ಮಣ್ಣು ಸುರಿದು ರಸ್ತೆ ನಿರ್ಮಾಣ ಮಾಡಿ ಬದಿ ಕಟ್ಟಿದ ಇರುವುದರಿಂದ ಮುಂದೆ ಬರಲಿರುವ ಭಾರೀ ಮಳೆಗೆ ರಸ್ತೆ ಕುಸಿದು ದೊಡ್ಡ ಅಪಾಯವಾಗುವ ಸಂಭವವಿದೆ. ಈ ವರ್ಷ ಜೂನ್ ತಿಂಗಳಿನಲ್ಲಿ ಹೆಚ್ಚಿನ ಮಳೆ ಸುರಿಯದೆ ಅಷ್ಟೊಂದು ಅಪಾಯ ಸಂಭವಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸುರಿಯುವ ಭಾರೀ ಮಳೆಗೆ ಖಂಡಿತವಾಗಿಯೂ ರಸ್ತೆಯ ಬದಿ ಕುಸಿದು ಇಡೀ ಸರ್ವಿಸ್ ರಸ್ತೆ ಧರಾಶಾಯಿಯಾಗುವ ಆತಂಕದಲ್ಲಿ ಜನತೆ ಪ್ರತಿಭಟನೆಗೆ ಸಿದ್ಧರಾಗುತ್ತಿದ್ದಾರೆ. ಮಳೆ ಕಡಿಮೆ ಇರುವಾಗಲೇ ಕೂಡಲೇ ಎಚ್ಚೆತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ಗುತ್ತಿಗೆದಾರರು ರಸ್ತೆ ಸರಿಪಡಿಸದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹೊಣೆಗಾರರಾಗುತ್ತಾರೆ ಎಂದು ಸಾಣೂರು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ಪ್ರಮುಖರಾದ ಸಾಣೂರು ನರಸಿಂಹ ಕಾಮತ್ ಅವರು ಮಾಧ್ಯಮದ ಮೂಲಕ ಎಚ್ಚರಿಸಿರುತ್ತಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸರ್ಕಾರಿ ಪದವಿ ಕಾಲೇಜು ಪ್ರಾರಂಭಿಸುವಂತೆ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ಸರ್ಕಾರಿ ಪದವಿ ಕಾಲೇಜು ಪ್ರಾರಂಭಿಸುವಂತೆ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸರ್ಕಾರಿ ಪದವಿ ಕಾಲೇಜು ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದು, ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೇಶ್ವರದಲ್ಲಿ ಸರ್ಕಾರಿ ಪದವಿ ಕಾಲೇಜು ಪ್ರಾರಂಭಿಸುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈಗಾಗಲೇ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೆ ಯಾವುದೇ ಪ್ರಯೋಜನವಾಗದೇ ಇರುವುದರಿಂದ ಇಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಲಕ್ಷ್ಮೇಶ್ವರ ಪಟ್ಟಣ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ವಿದ್ಯಾರ್ಥಿ ಘಟಕದ ಯುವಕರು ಸರ್ಕಾರ ತಕ್ಷಣವೇ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸರ್ಕಾರಿ ಪದವಿ ಕಾಲೇಜು ತೆರೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು ಹಾಗೂ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ 106 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಕೈಗೊಳ್ಳಲಾಗಿತ್ತು. ವರದಿ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ಹೋರಾಟದ ಮೂಲಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಕಳೆದ ಈ ಬರ್ತಕ್ಕಂಥ ಶೈಕ್ಷಣಿಕ ಅವಧಿ ಪ್ರಾರಂಭದ ಹಂತದಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ಅಂದರೆ ಸರ್ಕಾರಿ ಪದವಿ ಕಾಲೇಜನ್ನು ತೆರೆಯದೇ ಹೋದಲ್ಲಿ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಲಕ್ಷ್ಮೇಶ್ವರ ಬಂದ್ ಕರೆ ಕೊಟ್ಟು ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ದಿನ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ತಹಸೀಲ್ದಾರ್ ಸಾಹೇಬರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವಂತ ಕೆಲಸವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ಇದನ್ನ ಕುರಿತು ರಾಜ್ಯ ಸರ್ಕಾರಕ್ಕೆ ತಮ್ಮ ಸಮಸ್ಯೆಗಳನ್ನ ವಿದ್ಯಾರ್ಥಿನಿಯರು ಹಂಚಿಕೊಳ್ತಾ ಇದ್ದಾರೆ. ಈ ಕಾರಣದಿಂದ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇದನ್ನು ಕುರಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 2 ಬಾರಿ ಮನವಿ ಮಾಡಿದರೂ ಸಹ ಸಂಬಂಧಪಟ್ಟ ಇಲಾಖೆಯವರು ಗಮನಿಸಿರುತ್ತಿಲ್ಲ. ಆದ ಕಾರಣದಿಂದ ತಾಲೂಕು ದಂಡಾಧಿಕಾರಿಗಳಾದ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ 2026-27ನೇ ಶೈಕ್ಷಣಿಕ ಅವಧಿ ಪ್ರಾರಂಭ ಆಗುವ ಮೊದಲು ಸರ್ಕಾರಿ ಪದವಿ ಕಾಲೇಜನ್ನು ಹೊಸದಾಗಿ ಪ್ರಾರಂಭಿಸಿ ತರಗತಿಗಳು ಪ್ರಾರಂಭಿಸುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಲಕ್ಷ್ಮೇಶ್ವರ ಬಂದ್ ಕರೆ ನೀಡಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಈ ಮೂಲಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಲಕ್ಷ್ಮೇಶ್ವರ ಆಗ್ರಹ ನೀಡುತ್ತದೆ. ಧನ್ಯವಾದಗಳು. ಡಿಗ್ರಿಯನ್ನ ಓದಲು ಬೇರೆ ಇದಕ್ಕೆ ಹೋಗ್ಬೇಕಾಗುತ್ತೆ. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅಂದ್ರೆ ಬಸ್ಸಿಂದ ಆಗಿರ್ಬೋದು, ಇನ್ನ ಏನೇನೇನೋ ಪ್ರಾಬ್ಲಮ್ ಅವರು ಫೇಸ್ ಮಾಡಬೇಕಾಗುತ್ತೆ. ಅದರಿಂದ ಏನಂತಂದ್ರೆ ಸರ್ಕಾರಕ್ಕೆ ನೇರವಾಗಿ ಆಗ್ರಹವನ್ನ ನೀಡ್ತಾ ಇದ್ದೇವೆ. ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜನ್ನ ತೆರೆಯಬೇಕು ಅಂತಂದ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಇಲ್ಲಿ ನಾವು ಆಗ್ಲಿ ಈಗ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾವು ಹಲವಾರು ಸಮಸ್ಯೆಗಳನ್ನ ಪಡ್ತಾ ಇದ್ದೇವೆ. ತುಂಬಾನೇ ಬಸ್ಸಿಂದ ಆಗಿರ್ಬೋದು,
ಹೀಗಾಗಿ ಉಳಿದಂತ ವಿದ್ಯಾರ್ಥಿನಿಯರಿಗೆ ಡಿಗ್ರಿ ಕಾಲೇಜ್ ಅಂದರೆ ಗೌರ್ಮೆಂಟ್ ಸಿಗಬೇಕು ಅಂತಾಗಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಆಗ್ರಹವನ್ನು ನೀಡಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷರ ಜೊತೆಗೆ ಸಂಘಟನೆಯಿಂದ ಈ ಪ್ರತಿಯನ್ನು ಸರ್ಕಾರಿ ಹೆಚ್ಚಿಸಿಕೊಂಡಂಥ ಪ್ರತಿಯನ್ನು ಈಗಾಗಲೇ ಇದನ್ನು ಉಲ್ಲೇಖ ಮಾಡೋದಾಗಿದೆ. ಇನ್ನು ಈ ಅವಧಿ 2026-27 ಚಿಕ್ಕೋಡಿಯಲ್ಲಿ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ, ಪ್ರಿಯಾಂಕಾ ಜಾರಕಿಹೊಳಿಗೆ ರೈತ ಸಂಘಟನೆಯಿಂದ ಮನವಿ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಗೆ ರೈತ ಸಂಘಟನೆಯಿಂದ ಮನವಿ. ಚಿಕ್ಕೋಡಿ ರೈತರ ವಿವಿಧ ನ್ಯಾಯ ಸಂಬಂಧದ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಘಟಕದ ಪದಾಧಿಕಾರಿಗಳು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿ ತಾಲೂಕಿನ ನಾಗರಹಳ್ಳಿ ಗ್ರಾಮದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಗ್ರಾಮದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಸಂಸದ ಗಮನ ಸೆಳೆದ ರೈತ ಮುಖಂಡರು ನಾಗರಮುನ್ನೋಳಿ ಗ್ರಾಮದ ತೋಟದ ಪಟ್ಟಿಗಳಲ್ಲಿ ವಾಸುತ್ತಿರುವ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಹತ್ತಿರ ಹರಿಯುವ ಹಿರಣ್ಯಕೇಶಿ ನದಿಯಿಂದ ಚಿಕ್ಕೋಡಿ ಸಿಬಿಸಿ ಉಪಕಾಲುವೆ ಲಿಫ್ಟ್ ಮುಖಾಂತರ ನೀರು ಹರಿಸಬೇಕು. ತದನಂತರ ಕೋಟಬಾಗಿ ಏತ ಕಾಲುವೆಯಿಂದ ಕರಂಗಾವ್, ಡೋನ್ವಾಡ್, ಬೆಳ್ಕೋಡ್ ಹಾಗೂ ನಾಗರಮುನ್ನೋಳಿ ಗ್ರಾಮಗಳ ಕೆರೆ ಮತ್ತು ಜಮೀನುಗಳಿಗೆ ನೀರು ಹರಿಸುವ ಮೂಲಕ ಈ ಭಾಗದ ರೈತರು ಹಾಗೂ ಸಾರ್ವಜನಿಕ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ತಾಲೂಕಾಧ್ಯಕ್ಷ ಮನೋಜ್ ಮನಗೊಳ್ಳಿ ಅವರು ಈ ಭಾಗದ ರೈತರು ಮತ್ತು ಶಾಲಾ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳು ಅತ್ಯಂತ ಗಂಭೀರವಾಗಿದ್ದು, ಸಂಸದರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕೆಂದು ವಿನಂತಿಸಿದರು. ಮನವಿ ಸ್ವೀಕರಿಸಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬೇಡಿಕೆಗಳ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸವರಾಜ್ ಮನಗೊಳ್ಳಿ, ಮಲ್ಲಪ್ಪ ನಾಗರಾಳೆ, ಸತ್ಯಗೌಡ ಬಸವನಗೌಡನವರು, ಶಂಕರ್ ಪಡೆ, ರವಿ ಕುಂಬೋಜೆ, ಇಮಾಮ್ ಮುಲ್ತಾನಿ, ವಿಠ್ಠಲ್ ಕೊಕನೂರು, ರಾಘು ಸಾವ್ಕಾರ್ ಸೇರಿದಂತೆ ಮುಂತಾದ ಪ್ರಮುಖರು ಹಾಗೂ ಗ್ರಾಮಸ್ಥರು ಮೇಡಮ್ ಅವ್ರಿಗೆ ಏನು ಮನವಿ ಕೊಟ್ರಿ? ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಾ ಘಟಕ ವತಿಯಿಂದ ಮನವಿ ಕೊಟ್ಟಿದ್ದೇನಪ್ಪ ಅಂದ್ರೆ ಹಿರಣ್ಯಕೇಶಿ ನದಿಯಿಂದ ಚಿಕ್ಕೋಡಿ ಸಿಬಿಸಿ ಉಪಕಾಲುವೆಗೆ ಸುಲ್ತಾನ್ಪುರ ಏತ ನೀರಾವರಿ ಮುಖಾಂತರ ನೀರನ್ನು ಹರಿಸಿ ಈ ಭಾಗದ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮನವಿಯನ್ನು ಕೊಟ್ಟಿದ್ದೆವು. ಈಗ ಘಟಪ್ರಭಾ ಎಡದಂಡೆ ಬಲದಂಡೆ ಏನು ಹೊಳೆಯಿಂದ ಡೈರೆಕ್ಟ್ ನೀರು ಹೋಯ್ತಲ್ಲ, ಅದ ಸ್ಕೀಮ್ದಾಗನ ಈ ಕಡೆ ನಮಗೆ ಚಿಕ್ಕೋಡಿ ಉಪಕಾಲುವೆಗೆ ಸುಲ್ತಾನ್ಪುರದಾಗ ಲಿಫ್ಟ್ ತಳಗ ಹೊಳೆ ಹಾದೈತಿ, ಮ್ಯಾಗ ಕಿನಾಲ್ ಅದೈತಿ. ತಳಗಿಂದ ಮ್ಯಾಗ ಲಿಫ್ಟ್ ಮಾಡಿ ನೀರು ಕೊಟ್ರಂದ್ರೆ ಈ ಭಾಗದ ಎಲ್ಲ ರೈತರಿಗೂ ಅನುಕೂಲ ಆಗ್ಬೇಕಂತೇಳಿ ಮನವಿ ಕೊಡಿದ್ರು. ಆಮೇಲೆ ಇಲ್ಲಿ ಕೊಟಬಾಗಿ ಏತ ನೀರಾವರಿಯಿಂದ ನಾಗರಮುನ್ನೋಳಿ ಚಿಕ್ಕೋಡಿ ಭಾಗದ ತಳಗಡೆ ಪೂರ್ವ ಭಾಗದಲ್ಲಿ ದೋನ್ವಾಡ್, ಕರಗಾಂವ್, ಹಂಚನಾಳ್, ಬಂಬಲ್ವಾಡ್ ಎಲ್ಲ ತೇಲೆಂಡ್ವರೆಗೂ ಕೊಟಬಾಗಿಯಿಂದ ನೀರು ಬರಬೇಕು. ಎಲ್ಲ ಹಳ್ಳಗಳಿಗೆ, ಡ್ಯಾಮ್, ಬಂದರುಗಳಿಗೆ ನೀರು ಬಿಡಬೇಕಂತ ಒತ್ತಾಯಿಸಿ ಮನವಿಯನ್ನು ಕೊಟ್ಟಿದ್ದೆವು. ಮತ್ತು ನಾಗರಮುನ್ನೋಳಿ ಕೆಲವೊಂದು ಭಾಗದೊಳಗೆ ಹೋಟಿಂಗ್ ಪವರ್ ಕಬ್ಬು ನಾಗರಮುನ್ನೋಳಿಗೆ ಐತಿ, ಅವ್ರ ಉತ್ತಾರ ಮನೀರು ಎಲ್ಲ ಕಬ್ಬೂರು ಆಗದಾವು. ಹಿಂಗಾಗಿ ಆ ಭಾಗದ ರೈತರ ಆ ಕಡೆನೂ ದಿಕ್ಕಿಲ್ಲ, ಈ ಕಡೆನೂ ದಿಕ್ಕಿಲ್ಲ. ಈಗ ಆ ರೈತರಿಗೆ ನಿರಂತರ ಜ್ಯೋತಿ ವಿದ್ಯುತ್ತನ್ನು ಪೂರೈಸಬೇಕಂತೇಳಿ ಮಾನ್ಯ ಸಂಸದರು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆವು. ಓಕೆ ಸರ್. ಗದಗ ಜಿಲ್ಲಾ ಶಿರಹಟ್ಟಿಯಲ್ಲಿ ರೈತರೊಂದಿಗೆ ಹೊಲ ಪರಿಶೀಲಿಸಿ ರಾಜ್ಯ ರೈತೋದಯ ಹಸಿರು ಸೇನಾ ಅಧ್ಯಕ್ಷ ಬಿಟಿ ಚಂದ್ರಶೇಖರ್. ಅಡರಕಟ್ಟಿ ಗ್ರಾಮದ ಹದ್ದಿನಲ್ಲಿ ಬರುವ 100 ಎಕರೆ ಜವಳು ಬಿದ್ದ ಜಮೀನನ್ನು ರೈತರೊಂದಿಗೆ ವೀಕ್ಷಿಸಿದ ರಾಜ್ಯ ರೈತೋದಯ ಹಸಿರು ಸೇನಾ ರಾಜ್ಯಾಧ್ಯಕ್ಷ ಬಿಟಿ ಚಂದ್ರಶೇಖರ್. ಹೌದು, ಗದಗ ಜಿಲ್ಲೆಯ ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿರುವ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು 1008 ಬಡ ಕುಟುಂಬಗಳ ಕಲ್ಯಾಣೋತ್ಸವ ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರು ಇಂದು ಬಹುದಿನಗಳಿಂದ ಅಡರಕಟ್ಟಿ ಗ್ರಾಮದ ರೈತರ ಜಮೀನುಗಳಿಗೆ ಸೇರುತ್ತಿರುವ ಚರಂಡಿ ನೀರಿನಿಂದ ಹಾಳಾಗುತ್ತಿರುವ ರೈತರ ಜಮೀನುಗಳನ್ನು ವೀಕ್ಷಿಸಿದರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಫೋನ್ ಮುಖಾಂತರ ಮಾತನಾಡಿದರು. ಈ ಸಮಯದಲ್ಲಿ ಅಡರಕಟ್ಟಿ ಗ್ರಾಮದ 100 ರೈತ ಮುಖಂಡರು ಇದ್ದರು. ವರದಿ ವೀರಣ್ಣ ಹಡಪದ NKS TV4 ಲಕ್ಷ್ಮೇಶ್ವರ.
ಗಟಾರ ನೀರನ್ನು ಜಮೀನುಗಳಿಂದ ಹೊರಕ್ಕೆ ಹೋಗಬೇಕು. ನೀವು ಹೆಂಗೆ ಕಳಿಸ್ತಿರೋ ಗೊತ್ತಿಲ್ಲ. ಈ ರೈತರ ಪಾಲಿಗೆ ನೀವು ಒಂದು ದೇವರಾಗಿ, ಸರ್ ಒಂದು ನಿಮಿಷ, ಈ ರೈತರ ಪಾಲಿಗೆ ನೀವು ಒಂದು ದೇವರಾಗಿ ನಿಮ್ಮ ಫೋಟೋವನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಒಂದು. ಎರಡನೇದು, ಸರ್ಕಾರದ ಹತ್ತಿರ ಇರುವಂಥ ಯಾರು ವ್ಯಕ್ತಿಗಳಿದ್ರೆ ಅವರು ಗೌರ್ಮೆಂಟ್ ಎಂಪ್ಲಾಯಿಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. MLAಗಿಂತ ಜಾಸ್ತಿ ಸರ್ಕಾರದ ಅಧೀನದಲ್ಲಿರುವಂಥ ಅಧಿಕಾರಿಗಳನ್ನು ನಿಮ್ಮನ್ನು ಮೀಟಿಂಗ್ಗಳನ್ನು ಕರೀತಾರೆ. ಎಲ್ಲೆಲ್ಲಿ ಏನೇನು ಬೇಕು ಅಂತೇಳಿ ನೀವು ಕೊಟ್ಟ ಮೇಲೆ MLAರು ಕೊಡ್ತಾರೆ, ಅದಕ್ಕೆ ಟ್ಯಾಲಿಕೇಶನ್ ಆಗಿ ಕೊಡ್ತಾರೆ. ಎರಡನೇದು. ಮೂರನೇ ವಿಚಾರ ಏನಂದರೆ ಸರ್, 4 ವರ್ಷ ಆಯಿತು. ಈ ಸಾಹೇಬರು ಈಗ ಬಂದವರು ಅಷ್ಟೇ. ಹೋದ ಸಲ ಬೇರೆ ಸಾಹೇಬ್ರು ಇದ್ರಲ್ಲ ಅಲ್ವಾ, ಈ ಸಾಹೇಬ್ರು ಬಂದು 3 ವರ್ಷ ಆಯಿತು. ಬೇರೆ ಇನ್ನೊಬ್ರು ಒಂದು ಸಾಹೇಬ್ರು ಇದ್ರಲ್ಲ, ಈ 4 ವರ್ಷದೊಳಗಡೆ 2 MLAಗಳಾದರು. ಇದು MLAಗಳು ತಪ್ಪು ಅಂತೀರಾ? ಮತ್ತೆ ಆಮೇಲೆ ಇದು ತಪ್ಪು ಅವ್ರದ್ದಲ್ಲ, ಜನನಾಯಕರದಲ್ಲ. ನೀವೇನು ಅಧಿಕಾರದಲ್ಲಿರುವಂಥ ಆಫೀಸರ್ಸ್ಗಳಿದ್ದೀರಲ್ಲ, ನೀವು ಮನಸ್ಸು ಮಾಡಿದ್ರೆ ಕೆಲಸ ಆಗುತ್ತೆ. ನಾವು ದಯಮಾಡಿ ಇನ್ನು ಎಷ್ಟು ದಿನದೊಳಗಡೆ ಇದಾಗ್ಬೋದು ಅಂತ ನಮಗೆ ನಾವು ಒಂದು ಕೇಳೋದು. ಹೌದಾ? ಇನ್ನು ಯಾರು ಲಿಮಿಟ್ ಮಾಡ್ಬೇಕಿದು? ಪೈ ಅಧಿಕಾರಿಗಳು ಮಾಡ್ಬೇಕಾ? ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತ ನನಗೆ ಗೊತ್ತಿದೆ. ನಾನು ನಿಮಗೆ ಗೊತ್ತಿರುವಂಗೆ ಇಡೀ ಕ್ಷೇತ್ರವನ್ನು ರೌಂಡ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಆರ್ಡರ್ ಕಟ್ಟೆ ಒಳಗಡೆ ಈಗ ಆಲ್ರೆಡಿ DC ಅವ್ರಿಗಾಗಲಿ, ತಹಶೀಲ್ದಾರ್ಗಾಗಲಿ, ಮುನ್ಸಿಪಾಲ್ಟಿ ಅವ್ರಿಗಾಗಲಿ ಎಲ್ಲರಿಗೂ ಕೂಡ ಇವರು ದಾಖಲೆ ಮುಖಾಂತರ ಕೊಟ್ಟಾಗಿದೆ. ತಗೊಂಡೋಗಿದ್ರೆ ಟಿಶ್ಯೂ ಪೇಪರ್ ಥರ ಬಿಸಾಕಿದ್ದಾರೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ಅಂದರೆ ಸರ್ವಾಧಿಕಾರವನ್ನು ಮೆರಿತಾ ಇದ್ದಾರೆ. ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳೋದಿಷ್ಟೇ, ನೀವು ಇದ್ದ ಜಾಗದಲ್ಲಿ ಇರಬೇಕು ಅಂದರೆ ಇಲ್ಲಿ ಕೆಲಸ ಮಾಡಿ, ಇಲ್ಲ ಇಲ್ಲಿಂದ ನೀವು ವರ್ಗಾವಣೆ ಆಗಬೇಕು ಅಂತ ಹೇಳಿದ್ರೆ ಕೆಲಸ ಮಾಡಬೇಡಿ. ನನ್ನ ಉದ್ದೇಶ ಇಷ್ಟೇ. ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಿದರೆ ಸ್ವಾಗತ, ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮನ್ನ ಬಟ್ಟೆಯನ್ನು ಬಿಚ್ಚಿ ಇಲ್ಲಿಂದ ಓಡಿಸುವಂಥ ಕೆಲಸ ಗ್ಯಾರಂಟಿ ಮಾಡ್ತೀನಿ ನಾನು. ಆದರೆ ಆರ್ಡರ್ ಕಟ್ಟೆ ಜನ ನಾಳೆ ನಾವು ಇವತ್ತೇನು ಸೋಮವಾರ ನಾವು ಹೋರಾಟವನ್ನು ಹಾಕ್ಕೊಂಡಿದ್ದೀವಿ, ಮನವಿ ಕೊಡೋಕ್ಕಷ್ಟೇ ನಾವು ಹೆಚ್ಚು 1000 ಜನಸಂಖ್ಯೆ ಮೇಲೆ ನಾವು ಬಂದು ಒಂದು ಮನವಿಯನ್ನು ತಹಶೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ಯಾಕಂದರೆ ಮುನ್ಸಿಪಾಲ್ಟಿ ಅವರೇ ನೀರು ಬಿಡ್ತಾ ಇರೋದನ್ನು, ಮುನ್ಸಿಪಾಲ್ಟಿ ಆಡಳಿತ ಒಳಗಡೆ ಒಂದು ಕೆನಲ್ ಮುಖಾಂತರ ಬಂದು ಈ ನೀರನ್ನು ಬೇರೆ ಕಡೆ ಹಾದು ಹೋಗಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಎಂತೆಂಥ ಬ್ರಿಡ್ಜ್ಗಳು ಮಾಡ್ತಾರೆ, ಎಂತೆಂಥ ಡ್ಯಾಮ್ಗಳು ಮಾಡ್ತಾರೆ. ಇದು ಯಾವ ದೊಡ್ಡ ಲೆಕ್ಕಾಚಾರದ ಮಾತಂದರೆ 3 ಕಿಲೋಮೀಟ್ರಿಂದ ಆಚೆ ಲಕ್ಷ್ಮೇಶ್ವರ, 3 ಕಿಲೋಮೀಟ್ರ್ ಹಿಂದೆ ಆರ್ಡರ್ ಕಟ್ಟೆ. ಇಲ್ಲಿಗೂ ಸಂಬಂಧ ಏನಂತ ಬಂದರೆ ಅಲ್ಲಿಂದ ಗಲೀಜಿಗಷ್ಟೇ ಸಂಬಂಧ. ಈಗ ತಹಸೀಲ್ದಾರ್ ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4 ನಿರಂತರ ಕಾರ್ಯಪಡೆ.